ಕೋಲಾರಕ್ಕೆ ಬಂದಂಥ ಇಂಧನ ಸಚಿವರಾದಂಥ ಜಾರ್ಜ್ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳಲ್ಲಿ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದಂಥ ಈ ಕಾಂಗ್ರೆಸ್ ಸರ್ಕಾರ ಕತ್ತಲೆ ಭಾಗ್ಯ ಕೊಟ್ಟಿರ್ತಕ್ಕಂಥ ಈ ಜಾರ್ಜ್ ಅವರು ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಲೋಡ್ ಶೆಡ್ಡಿಂಗು, ಕರೆಂಟ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಎಲ್ಲಂದ್ರೆ ಅಲ್ಲಿ ಡ್ಯಾಮ್ಗಳು ತುಕ್ಕಿಡಿದು ಅದನ್ನು ಡ್ಯಾಮ್ ನಿರ್ವಹಣಾ ಸಮಿತಿಯವರು ಎಚ್ಚರಿಕೆ ಕೊಟ್ಟರೆ ನಾವು ಅದನ್ನ ಬೇಜವಾಬ್ದಾರಿಯಿಂದ ನಡ್ಕೊಂಡು ಇವತ್ತು ಭದ್ರಾ ನದಿಯಲ್ಲಿರ್ತಕ್ಕಂಥ ನೀರೆಲ್ಲ ಹೊರಗಡೆ ಹೋಗೋದಕ್ಕೆ ಕಾರಣಕರ್ತರಾದಂಥ ಈ ಕಾಂಗ್ರೆಸ್ ಸರ್ಕಾರ ಇನ್ನೇನು ಇವತ್ತು ನಾಳೆ ಇವರ ಆಯುಷ್ ಮುಗಿತೆ ಕರ್ನಾಟಕದಲ್ಲಿ ಅಂತ ಹೇಳಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಅವ್ರು ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾರ್ಜ್ ಅವ್ರು ಕೋಲಾರಕ್ಕೆ ಬಂದು ರೈತರಿಗೆ ಒಳ್ಳೇದು ಕೆಲಸ ಮಾಡಿರೋದನ್ನ ಏನಾದರೂ ಇದ್ದರೆ ಹೇಳೋದನ್ನ ಬಿಟ್ಟು ಅವ್ರು ಏನು ಮಾಡಿಲ್ಲ, ಅದಕ್ಕೆ ಹೇಳೋದೇನು ಇಲ್ಲ. ಇವತ್ತು ಹಿಂದೆ ರೈತರು ಪಂಪ್ಸೆಟ್ಗಳನ್ನು ತಗೊಬೇಕಂದ್ರೆ ಬೋರ್ಗಳಾಕಿ ಅದನ್ನು ಕರೆಂಟ್ ಕಲೆಕ್ಷನ್ ತಗೊಬೇಕಂದ್ರೆ 25,000-30,000ದಲ್ಲಿ ಮುಗಿತಾ ಇತ್ತು. ಇವತ್ತು 2-2.5 ಲಕ್ಷ ಮಾಡಿರ್ತಕ್ಕಂಥ ಈ ಜಾರ್ಜರು ಯಾವ ರೀತಿ ರೈತ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಮಹಿಳಾ ವಿರೋಧಿ, ಯುವಕರ ವಿರೋಧಿ, ಕರ್ನಾಟಕ ಜನತೆ ವಿರೋಧಿ ಸರ್ಕಾರ ಆಗಿದೆ ಅಂತೇಳಿ ಜಗತ್ ಜಾಹೀರಾತಾಗಿದೆ. ಅಲ್ಲಿ ರಾಜ್ಯಪಾಲರು ಇವತ್ತು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಇವರು ಡೆಲ್ಲಿಗೆ ಹೋಗಿ ನಾವು ಫೆರೇಡ್ ಮಾಡ್ತೀರಿ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ. ಅವ್ರ ಫೆರೇಡ್ ಅಲ್ಲ, ಏನೇ ತಿಪ್ಪರ್ಲಾಗ ಹಾಕೊಂಡು ಹೋಗಿ ರಾಷ್ಟ್ರಪತಿ ಭವನ ಉರುಳು ಸೇವೆ ಮಾಡಿದ್ರೂ ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಪ್ರೂಫ್ ಸಮೇತ ಸಿಕ್ಕಾಕೊಂಡಿರೋದ್ರಿಂದ, ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಒಪ್ಕೊಂಡಿರೋದ್ರಿಂದ ಅವ್ರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ಳೋದು 100ಕ್ಕೆ 100ರಷ್ಟು ನಿಜ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾರ್ಜ್ ಅವರು ಅವರ ಪಕ್ಷದ ರಾಹುಲ್ ಗಾಂಧಿ ಅವರು ಇನ್ನು 4 ತಿಂಗಳಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. 15 ವರ್ಷ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ. ಇವತ್ತು ಜೋಕ್ ಆಫ್ ದಿ ಡೇ ಅಂತ ಹೇಳ್ಬಿಟ್ಟು ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಹುಲ್ ಗಾಂಧಿ ಅವ್ರ ಹೆಸರು ಹೇಳಿದರೆ ಇವತ್ತೇನು 99 ಸೀಟ್ ಬಂದಿದೆ, ಗ್ಯಾರಂಟಿಗಳಂತೇಳಿ ಸುಳ್ಳು ಹೇಳಿ ಇಡೀ ದೇಶದಲ್ಲಿ 9 ಸೀಟನ್ನು ಬರ್ತಾ ಇಲ್ಲ ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟಿದ್ರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಧಾನಮಂತ್ರಿ ಆಗಿ ವಿಶ್ವನಾಯಕರಾಗಿ ಈ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಅವ್ರು ಕೊಡ್ತಾ ಇರ್ತಕ್ಕಂಥ ಯೋಜನೆಗಳಿರ್ಬೋದು, ಜನರಿಗೆ ಮಾಡಿರ್ತಕ್ಕಂಥ ಕೆಲಸಗಳಿರ್ಬೋದು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬದುಕಿರೋವರೆಗೂ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಪ್ರಧಾನಮಂತ್ರಿ ಆಗೋಂಥ ಯೋಗನೂ ಇಲ್ಲ. ಯಾಕಂದರೆ ಈ ಜನತೆ ಅವರು ಚೈನಾ ಏಜೆಂಟು ಮತ್ತು ಪಾಕಿಸ್ತಾನ ಏಜೆಂಟು ಅವರಂತೆ ವರ್ತಿಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ತಪ್ಪನ್ನು ಮಾಡದೆ ಅವರು ಇವತ್ತು ಸತತವಾಗಿ ಕಾಂಗ್ರೆಸ್ನವರೇ, ನೆಹರು ಅವರು, ಬೇರೆಯವರೆಲ್ಲ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರು. NDA ಮೈತ್ರಿಕೂಟದ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಅದನ್ನು ಯಾರ ಕೈನಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅವ್ರ ಪಕ್ಷದಲ್ಲಿರ್ತಕ್ಕಂಥವರೇ ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಅವರ ರಾಜ್ಯಗಳಲ್ಲಿ ಏನು INDA ಮಿತ್ರಕೂಟ ಪಕ್ಷಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಹಿಂಸಾಚಾರ, ಅತ್ಯಾಚಾರಗಳು ಇದನ್ನೆಲ್ಲ ನೋಡಿ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟ ಸರ್ಕಾರನೇ ಇರಬೇಕಂತ ತೀರ್ಮಾನ ಮಾಡಿರೋದ್ರಿಂದ ಅಗಲ್ಕನ್ಸ್ ಏನು ಕಾಣ್ತಾ ಇದ್ದಾರೆ. ಜಾರ್ಜ್ ಅವರೇ, ದಯವಿಟ್ಟು ಅದನ್ನು ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆನ ವಾಪಸ್ ತಗೊಳ್ಳಿ. ನೀವು ಇಟಾಲಿ ಮೇಡಮ್ ಅವ್ರನ್ನ ಒಪ್ಸೋದಕ್ಕಾಗಲಿ ಇಲ್ಲ ರಾಹುಲ್ ಗಾಂಧಿ ಅವ್ರನ್ನ ಒಪ್ಸೋದಕ್ಕಾಗಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಅಂತ ಹೇಳಿ ಈಗೇನು ಸಿದ್ದರಾಮಯ್ಯನವ್ರು ಇಳಿತಾರೆ ಅಂತ ಹೇಳಿ ನೀವು ಹೊಸದಾಗಿ ಏನೋ ಕೋಟೆನೋ ಹೊಲ್ಸ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಮಾಡಲಿ ಅಂತ ಏನೋ ಹೇಳಿಕೆ ಕೊಟ್ಟಿರ್ಬೋದು ಅನಿಸುತ್ತಾ ನನ್ನ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ಅಗಲ್ಸ್ ಕಾಣಿಸೋದು ಬಿಟ್ಬಿಡಿ. ನಿಮ್ಮ ಪಕ್ಷದಲ್ಲಿ 12 ಜನ ಇವತ್ತು ಕೋಟು ಸೂಟು ಬೂಟು ಹೊಲ್ಸ್ಕೊಂಡು ಇವತ್ತು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿರುವಾಗ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ಇಟಾಲಿ ಮೇಡಮ್ ಅವ್ರನ್ನ ಮನ್ಸೊಪ್ಪಿಸಿ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಹೇಳಿ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.